ಫಿಸ್ತುಲಾ ಅಂತಂದ್ರೆ ಏನು, ಯಾರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ? Fistula literally means connectivity between two surfaces of epithelium or endothelium. ಸಾಮಾನ್ಯವಾಗಿ ಫಿಸ್ಟುಲಾ ಅನ್ನೋದು ಹೇಗೆ ಪ್ರಾರಂಭ ಆಗುತ್ತೆ ಅಂತಂದರೆ, ಒಂದು ಚಿಕ್ಕದೊಂದು ಪಿಂಪಲ್ ಥರನೋ ಅಥವಾ ಒಂದು ಸ್ಮಾಲ್ ಲಂಪ್ ಥರ ಇರ್ತದೆ. ಅದು ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಒಂದ್ಸಲಿ ಒಂದು ಮಾಗದಂಗೆ ಆಗುತ್ತೆ. ಏನೋ ಒಂದು ಚಿಕ್ಕ ಏನೋ ಪಿಂಪಲ್ ಥರ ಆಗಿರೋದು ಒಡೆದೋಗುತ್ತೆ, ಆಮೇಲೆ ಮತ್ತೆ ಒಂದು 15 ದಿವಸ 20 ದಿವಸ ಒಂದು ತಿಂಗಳು ಬಿಟ್ಟು ಮತ್ತೆ ಬರ್ತಾ ಇದೆ ಅಂದರೆ ಅದು ಫಿಸ್ಟುಲಾ ಇರಬಹುದು. ಕೆಲವು ಸಲ ಕಾಂಪ್ಲೆಕ್ಸ್ ಫಿಸ್ಟುಲಾಸ್ ಅವ್ರ ಮಲ್ಟಿಪಲ್ ಫಿಸ್ಟುಲಾಸ್ ಅಂತ ಇರ್ತವೆ. ಮಲ್ಟಿಪಲ್ ಫಿಸ್ಟುಲಾ ಆದರೆ ಅದೇ ಥರದ್ದು 2-3 ಇರ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಫಿಸ್ಟುಲಾ ಇಸ್ ಅ ಸರ್ಜಿಕಲ್ ಪ್ರಾಬ್ಲಮ್. ಏನೋ ಮಾತ್ರೆ ಔಷಧಿಗಳಿಂದ ಏನೋ ನಾವು ಸರಿಪಡಿಸೋಕ್ಕಾಗಲ್ಲ. ನಮಸ್ಕಾರ, ಇದು ಹೊಸ ದಿಗಂತ ಡಿಜಿಟಲ್. ನಾನು ಸೌಮ್ಯ ಮಳಲಿ. ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನ ನಾವು ಒಂದೊಂದು ಅನಾರೋಗ್ಯ ಸಮಸ್ಯೆ ಬಗ್ಗೆ ಹಾಗೆ ಅವುಗಳಿಗೆ ಪರಿಹಾರವನ್ನು ತಿಳಿಸ್ಕೊಡುವಂತಹ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹ ವಿಚಾರ ಫಿಸ್ತುಲಾ. ಈ ಫಿಸ್ತುಲಾ ಸಮಸ್ಯೆ ಯಾರಲ್ಲಿ ಕಂಡು ಬರುತ್ತೆ, ಯಾವ ರೀತಿ ಒಂದು ಲೈಫ್ ಸ್ಟೈಲಿಂದ ಈ ಫಿಸ್ತುಲಾ ಸಮಸ್ಯೆಗೆ ನಾವು ಒಳಗಾಗ್ತೀವಿ, ಮತ್ತೆ ಬೇರೆ ಬೇರೆ ಇನ್ನೇನು ಮೆಡಿಕಲ್ ಕಂಡೀಷನ್ ಇದ್ದಾಗ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡು ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕೊಲೋರೆಕ್ಟರ್ ಸರ್ಜನ್ ಡಾಕ್ಟರ್ ಸಿ ನಾಗರಾಜ್ ಪುಟ್ಟಸ್ವಾಮಿ, ಪುಣ್ಯ ಹಾಸ್ಪಿಟಲ್, ಬಸವೇಶ್ವರ ನಗರ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈ ಫಿಸ್ತುಲಾ ಅಂತಂದ್ರೆ ಏನು, ಯಾರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ, ಯಾವ ರೀತಿ ಪ್ರಾಬ್ಲಮ್ ಆದಾಗ ಇದನ್ನ ನೀವು ಫಿಸ್ತುಲಾ ಅಂತ ಕರಿತೀರಿ, ನಿಮ್ಮ ಒಂದು ಮೆಡಿಕಲ್ ಇದರಲ್ಲಿ ಮಾತಾಡೋದಾದ್ರೆ? ಫಿಸ್ಟುಲಾ ಅಂತಂದರೆ ಜನರಲಿ ನಾವು ವಿ ರಿಲೇಟ್ ಟು ಏನಲ್ ಫಿಸ್ಟುಲಾ, ಏನೋರೆಕ್ಟಲ್ ಫಿಸ್ಟುಲಾ. ಏನಲ್ ಅಂದರೆ ಗುದದ್ವಾರದ ಪಕ್ಕದಲ್ಲಿರುವಂಥ ಒಂದು ಕಂಡೀಷನ್ಗೆ ಫಿಸ್ಟುಲಾ ಅಂತ. ಫಿಸ್ಟುಲಾ ಲಿಟ್ರಲಿ ಮೀನ್ಸ್ ಹೆಂಗೆ ಅಂತಂದರೆ ಕನೆಕ್ಟಿವಿಟಿ ಬಿಟ್ವೀನ್ ಟೂ ಸರ್ಫೇಸಸ್ ಆಫ್ ಎಪಿಥೀಲಿಯಂ ಆರ್ ಎಂಡೋಥೀಲಿಯಂ. ಇವಾಗ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ, ಅವ್ರುಗಳಿಗೆ ಒಂದು ಆರ್ಟ್ರಿ ಮತ್ತು ವೇನ್ ಮಧ್ಯದಲ್ಲಿ ಕನೆಕ್ಟ್ ಮಾಡಬೇಕು. ಅದನ್ನು AV ಫಿಸ್ಟುಲಾ ಅಂತ ಕರಿತೀವಿ. ಅದನ್ನು ಡಾಕ್ಟರ್ಗಳೇ ಬೇಕು ಅಂತ ಮಾಡ್ತಾರೆ. ಅಂದರೆ ಒಂದು ವೇನ್ನಿಂದ ಮತ್ತೊಂದು ಆರ್ಟ್ರಿಗೆ, ಅಂದರೆ ಅಬಧಮನಿ ಅಪಿಧಮನಿ ಅಂತ ಹೇಳ್ತಾರೆ. ಹಾರ್ಟಿಂದ ತಗೊಂಡು ಬ್ಲಡ್ ಸಪ್ಲೈ ತಗೊಂಡು ಹೋಗುವಂಥದ್ದು ಆರ್ಟ್ರಿ, ವಾಪಸ್ ತಗೊಂಡು ಹೋಗುವಂಥದ್ದು ವೇನ್. ಅವೆರಡನ್ನೂ ಕನೆಕ್ಟ್ ಮಾಡಬಾರ್ದು. ಬಟ್ ಅದನ್ನು ಒಂದು ಡಯಾಲಿಸಿಸ್ ಪ್ರಕ್ರಿಯೆ ಸಲುವಾಗಿ ನಾವು ಫಿಸ್ಟುಲಾ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವಾಗ ತಂಬಾಕು ಸೇವನೆ ಮಾಡುವಂಥದ್ದು, ಅವರೆಲ್ಲ ತುಂಬ ಜಿಗಿತಾ ಇರ್ತಾರೆ, ಬಾಯಲ್ಲಿ ಹೇಳ್ತಾರೆ, ತುಟಿ ಕೆಳಗಡೆ ಇರ್ತಾರೆ, ಗಾಯ ಆಗಿಬಿಡುತ್ತೆ, ಕ್ಯಾನ್ಸರ್ ಆಗುತ್ತೆ, ಗಾಯ ಹೊರಗಡೆ ಕಾಣಿಸುತ್ತೆ. ದಟ್ ಈಸ್ ಎ ಕ್ಯುಟೇನಿಯೋ ಮ್ಯೂಕಸಲ್ ಫಿಸ್ಟುಲಾ. ಅಂದರೆ ಬಾಯಿ ಒಳಗಡೆಯಿಂದ ಮತ್ತು ಹೊರಗಡೆಗೆ ಫಿಸ್ಟುಲಾ ಅಂತ ಇರೋದು. ಫಿಸ್ಟುಲಾ ಅಂದರೆ ಮೀನಿಂಗ್ ಅಷ್ಟೇ, ಒಂದು ಸರ್ಫೇಸಿಂದ ಮತ್ತೊಂದು ಸರ್ಫೇಸ್ಗೆ. ಅದೇ ರೀತಿಯಲ್ಲಿ ಏನಲ್ ಫಿಸ್ಟುಲಾ ಅಂತ ಅಂದರೆ ಏನು ಅಂತಂದರೆ, ಏನಲ್ ಕೆನಾಲ್ ಅಥವಾ ರೆಕ್ಟಲ್ ಕೆನಾಲ್, ಮೋಷನ್ ಹೋಗುವಂಥ ಜಾಗ ಏನಿರ್ತದೆ ಆ ಕೆನಾಲ್ಗೂ ಮತ್ತು ಸ್ಕಿನ್ ಸರ್ಫೇಸ್ಗೆ ಬೇರೆ ಪರ್ಯಾಯಗೆ ಒಂದು ದಾರಿ ಇರ್ತದೆ. ನಾರ್ಮಲಾಗಿ ದಾರಿ ಇರುವಂಥದ್ದು ಏನಲ್ ಕೆನಾಲು, ಪರ್ಯಾಯಗೆ ಒಂದು ದಾರಿ ಸೃಷ್ಟಿ ಆಗಿಬಿಟ್ಟಿರ್ತದೆ. ಅದನ್ನು ಏನಲ್ ಫಿಸ್ಟುಲಾ ಅವ್ರ ರೆಕ್ಟಲ್ ಫಿಸ್ಟುಲಾ ಅಂತ ಕರಿತೀವಿ. ಅದು ಮಲ್ಟಿಪಲ್ ಡಿಫರೆಂಟ್ ಫಾರ್ಮ್ಸಲ್ಲಿರ್ತವೆ. ಸಿಂಪ್ಲರ್ ಫಿಸ್ಟುಲಾಸು, ಡೈರೆಕ್ಟ್ ಫಿಸ್ಟುಲಾಸು, ಕಾಂಪ್ಲೆಕ್ಸ್ ಫಿಸ್ಟುಲಾಸು, ಇಂಟರೆಕ್ಟ್ ಫಿಸ್ಟುಲಾಸು, ಮಲ್ಟಿಪಲ್ ಫಿಸ್ಟುಲಾಸು, ಈ ಥರದ್ದು ಎಷ್ಟೊಂದು ಕಂಡೀಷನ್ಸ್ಗಳಿರ್ತವೆ. ಸಾಮಾನ್ಯವಾಗಿ ಫಿಸ್ಟುಲಾ ಅನ್ನೋದು ಹೇಗೆ ಪ್ರಾರಂಭ ಆಗುತ್ತೆ ಅಂತಂದರೆ, ಈಗ ಪೆರಿಯೆನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇವಾಗ ನಾವು ಮಾತಾಡ್ತಾ ಇದ್ದೀವಿ, ನೀವು ಕೂತು ಮಾತಾಡ್ತಾ ಇರುವಾಗ ಬಾಯಿ ಒಣಗಬಾರ್ದು ಅಂತ ಗೊತ್ತಿಲ್ಲದೆ ಇರೋ ಥರ ಸಲೈವೇಷನ್ ಆಗ್ತಾ ಇರ್ತದೆ, ಉಗುಳು ತಯಾರಾಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಮೋಷನ್ ಆಗೋ ಜಾಗದಲ್ಲೂ ಕೂಡ ಆ ಜಾಗ ಇಂಜೂರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಮ್ಯೂಕಸ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಇರ್ತವೆ ಆ ಜಾಗದಲ್ಲಿ. ಆ ಗ್ಲ್ಯಾಂಡ್ಸು ಮ್ಯೂಕಸ್ ಸೆಕ್ರೀಷನ್ ಮಾಡೋದ್ರಿಂದ ಅದು ಒಂದು ತೇವಾಂಶ ಇರ್ತದೆ, ಡ್ರೈನೆಸ್ ಇರೋದಿಲ್ಲ, ಸೌಕರ್ಯವಾಗಿ ಇವ್ಯಾಕ್ಯುವೇಷನ್ ಆಗಬೇಕು ಅನ್ನೋ ಒಂದು ಪ್ರಕ್ರಿಯೆ. ಆ ಗ್ಲ್ಯಾಂಡ್ಗಳಲ್ಲಿ ಯಾವುದ್ರಲ್ಲೋ ಇನ್ಫೆಕ್ಷನ್ ಆಗಿಬಿಟ್ರೆ ಪೆರಿಯೆನಲ್ ಆಪ್ಸಿಸ್ ಅಂತ ಒಂದು ಶುರು ಆಗ್ತದೆ. ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಒಂದು ಸಣ್ಣ ಆಪ್ಸಿಸ್, ಒಂದು ಪಿಂಪಲ್ ತಯಾರಾಗೋ ರೀತಿ ಆ ಜಾಗದಲ್ಲಿ ಒಂದು ಪಿಂಪಲ್ ಥರ ತಯಾರಾಗಿ ದೊಡ್ಡದಾಗ್ಬಿಡ್ತದೆ. ಕೆಲವು ಸಲ ಆ ಓಪನಿಂಗು, ಅದು ಆಪ್ಸಿಸ್ ರಪ್ಚರ್ ಆಗೋದು ಒಳಭಾಗಕ್ಕೆ ರಪ್ಚರ್ ಆಗದೆ ಸ್ಕಿನ್ ಭಾಗದಲ್ಲಿ ರಪ್ಚರ್ ಆಗಿಬಿಡ್ತದೆ. ಸೊ ದಟ್ ವಿಲ್ ಲೀವ್ ಎ ಕನೆಕ್ಷನ್ ಬಿಟ್ವೀನ್ ದ ಇಂಟರ್ನಲ್ ಟು ದ ಎಕ್ಸ್ಟರ್ನಲ್. ಸೊ ದಿಸ್ ಇಸ್ ಕಾಲ್ಡ್ ಫಿಸ್ಟುಲಾ ಇನ್ ಏನೋ ಅಂತ ಕರಿತೀವಿ. ಅದು ಇಫ್ ಇಟ್ ಈಸ್ ಆಸ್ ಸಿಂಪಲ್ ಆಸ್ ಐ ಟೋಲ್ಡ್, ನಾನು ಹೇಳಿದ ಥರ ಭಾಳ ಸುಲಭವಾಗಾದರೆ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ಫಿಸ್ಟುಲಾ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಪೈಲ್ಸು, ಫಿಸ್ಟುಲಾ, ಫಿಷರ್ಸು ಇದೆಲ್ಲ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಆಗಿರುತ್ತೆ. ಖಂಡಿತವಾಗ್ಲೂ ಬೇರೆ ಬೇರೆ, ಅದಕ್ಕೆ ಬೇರೆ ಬೇರೆ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಹೌದು, ಸಿಂಪ್ಟಮ್ಸು ಬೇರೆ, ಟ್ರೀಟ್ಮೆಂಟು ಬೇರೆ, ಅದು ಪ್ರೆಸೆಂಟೇಷನು ಬೇರೆ ಇರುತ್ತೆ. ಓಕೆ ಡಾಕ್ಟರ್, ಯಾವ ರೀತಿ ಸಿಂಪ್ಟಮ್ಸ್ ಇದ್ರೆ ಇದನ್ನ ನಮಗೆ ನಾವೇ ಈ ರೀತಿ ಒಂದು ಪ್ರಾಬ್ಲಮ್ ಇರಬಹುದು, ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ನಾವು ತಿಳ್ಕೋಬಹುದು? ಈಗ ಫಿಸ್ಟುಲಾ ಅನ್ನೋಂಥದ್ದು ಏನು ಅಂತಂದರೆ, ಈಗ ನಾನು ಹೇಳ್ತಾ ಇದ್ದಂಗೆ
ಒಂದು ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಫಸ್ಟ್ ಇನಿಷಿಯಲಿ ವೆರಿ ಪೇನ್ಫುಲ್ ಲಂಪ್ ಅಂದರೆ ಒಂದು ಚಿಕ್ಕ ಗಂಟು, ಕೆಲವು ಸಲ ದೊಡ್ಡದು ಆಗಿಬಿಡ್ಬೋದು. ಪೆರಿಯೇನಲ್ ಆಪ್ಸಸ್, ಪ್ಯಾರಾರೆಕ್ಟಲ್ ಆಪ್ಸಸ್ ಅಂತ ನಾವು ನೋಡ್ತೀವಿ. ಚಿಕ್ಕದು ಆಪ್ಸಸ್ ಕ್ಯಾವಿಟಿ ಆಗಿಬಿಡ್ತದೆ, ಅದು ರಪ್ಚರ್ ಆಗಿಬಿಡ್ತದೆ. ಇಷ್ಟೊಂದು ಸಲ ತಾನೇ ಹೋಗ್ಬಿಡ್ತದೆ. ಕೆಲವು ಸಲ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರುವಾಗ ಡಾಕ್ಟರ್ ಹತ್ರ ಹೋಗಿ ಆಪ್ಸಸ್ ಡ್ರೈನೇಜ್ ಅಂತ ಮಾಡ್ತಾರೆ ಡಾಕ್ಟರ್, ಸರ್ಜನ್ಗಳು. ಈಗ ನನ್ನ ಹತ್ರ ಬಂದರೂ ಅಷ್ಟೇ ಮಾಡೋದು. ಆ ಡ್ರೈನ್ ಮಾಡಾದ್ಮೇಲೆ ಅದು ಕ್ರಾನಿಕ್ ಸ್ಟೇಜಲ್ಲಿ ಅದು ಇಟ್ ವಿಲ್ ಡೆವಲಪ್ ಇಂಟು ಎ ಫಿಸ್ಟುಲಾ ಅಂತಂದರೆ ಈ ಕನೆಕ್ಟಿವಿಟಿ ಡೆವಲಪ್ ಆದಾಗ ಸಾಮಾನ್ಯವಾಗಿ ಇಂಟರ್ಮಿಟೆಂಟ್ ಪ್ರಾಬ್ಲಮ್ ಶುರು ಆಗ್ತದೆ. ಒಂದು ಚಿಕ್ಕದೊಂದು ಪಿಂಪಲ್ ಥರನೋ ಅಥವಾ ಒಂದು ಸ್ಮಾಲ್ ಲಂಪ್ ಥರ ಇರ್ತದೆ. ಅದು ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಒಂದ್ಸಲಿ ಒಂದು ಮಾಗದಂಗೆ ಆಗುತ್ತೆ, ಸ್ವಲ್ಪ ಗಂಟಾದಂಗೆ ಆಗುತ್ತೆ. ಇಟ್ ವಿಲ್ ರಪ್ಚರ್ ಆ್ಯಂಡ್ ಗಿವ್ ಅವೇ ಸಮ್ ಅಮೌಂಟ್ ಆಫ್ ಪಸ್ ಆ್ಯಂಡ್ ಬ್ಲಡ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. 2 ದಿವಸ 3 ದಿವಸ ಕಳೆದು ಆರಾಮಾಗಿಬಿಡ್ತದೆ. ಸೊ ಅವಾಗ ಪೇಷಂಟ್ಗೂ ಚೆನ್ನಾಗಾಯಿತು ಅಂತ ಅನಿಸ್ತದೆ. ಆ ಚೆನ್ನಾಗಿರೋದು ಸೈಕಲ್ ಬಿಟ್ಟು ಮತ್ತೊಂದು 15-20 ದಿವಸ ಆದಮೇಲೆ ಮತ್ತೆ ಅದೊಂದು ಮರುಕಳಿಸುತ್ತೆ. ದಿಸ್ ಈಸ್ ಅ ಕಾಮನ್ ಪ್ರೆಸೆಂಟೇಷನ್. ಯೂಶಲಿ ಅರೌಂಡ್ ದ ಏನಲ್ ಆರಿಫೈಸ್ ಏನೋ ಒಂದು ಚಿಕ್ಕ ಪಿಂಪಲ್ ಥರ ಆಗಿರೋದು ಒಡೆದೋಗುತ್ತೆ. ಆಮೇಲೆ ಮತ್ತೆ ಒಂದು 15 ದಿವಸ 20 ದಿವಸ 1 ತಿಂಗಳು ಬಿಟ್ಟು ಮತ್ತೆ ಬರ್ತಾ ಇದೆ ಅಂದರೆ ಅದು ಫಿಸ್ಟುಲಾ ಇರಬಹುದು ಅಂತ ಒಂದು ಅಸೆಸ್ ಮಾಡ್ಬೋದು. ಸಾಮಾನ್ಯವಾಗಿ ಅಂಥದ್ದು ಒಂದೇ ಒಂದು ಸಿಂಪಲ್ ಲಂಪ್ ಇರುತ್ತದೆ ಅಥವಾ ಓಪನಿಂಗ್ ಇರುತ್ತದೆ. ಕೆಲವು ಸಲ ಕಾಂಪ್ಲೆಕ್ಸ್ ಫಿಸ್ಟುಲಾಸ್ ಆರ್ ಮಲ್ಟಿಪಲ್ ಫಿಸ್ಟುಲಾಸ್ ಅಂತ ಇರ್ತವೆ. ಮಲ್ಟಿಪಲ್ ಫಿಸ್ಟುಲಾ ಆದರೆ ಅದೇ ಥರದ್ದು 2-3 ಇರ್ಬೋದು. ಇವಾಗ ಕೆಲವು ಸಲ ಏನೂ ಮೇಜರ್ ಕಾರಣ ಇಲ್ಲದೆ ಬರೀ ಇನ್ಫೆಕ್ಷನಿಂದ ಆಗುವಂಥದ್ದು. ಇನ್ನು ಕೆಲವು ಸಲ ಟ್ಯೂಬರ್ಕ್ಲೋಸಿಸ್ಸು ಅಥವಾ ಕ್ಯಾನ್ಸರಸ್ ಕಂಡೀಷನು ಅಥವಾ ಕ್ರಾನ್ಸ್ ಡಿಸೀಸ್ ಅಂತ ಒಂದು ಮೇಜರ್ ಕಂಡೀಷನ್ಸ್ ಇರ್ತವೆ. ಆ ಕಂಡೀಷನ್ಸ್ ಪ್ರೈಮರಿ ಇದ್ದು ಈ ಫಿಸ್ಟುಲಾಗಳನ್ನು ಕಾಣ್ಬೋದು. ಸೊ ಆವಾಗ ಬೇರೆ ಬೇರೆ ಥರ ಪ್ರೆಸೆಂಟೇಷನ್ ಇರ್ತದೆ. ಈಗ ಪದೇ ಟಾಯ್ಲೆಟ್ಗೆ ಹೋಗುವಂಥದ್ದು, ಮೋಷನ್ ಹೋಗೋ ಜಾಗದಲ್ಲಿ ನೋವು ಇರುವಂಥದ್ದು, ಈ ಥರದ್ದೆಲ್ಲ ಮಲ್ಟಿಪಲ್ ಕಂಡೀಷನ್ ಇರ್ತದೆ. ಟ್ಯೂಬರ್ಕ್ಲೋಸಿಸ್ ಅಂದರೆ ಟ್ಯೂಬರ್ಕ್ಲೋಸ್ ರಿಲೇಟೆಡ್ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಇರ್ತವೆ. ಅವೆಲ್ಲ ವೆರಿ ಲೇಟ್ ಸ್ಟೇಜಸ್ಸು ಅಥವಾ ಎಷ್ಟೊಂದು ಸಲ ಡಾಕ್ಟ್ರುಗಳ ಹತ್ರ ಹೋದ್ಮೇಲೆ ನಾವು ಕಂಡುಹಿಡಿಯೋಕ್ಕಾಗೋದು. ಅದಕ್ಕೆ ಮುಂಚೆ ನಮಗೆ ಗೊತ್ತಾಗಲ್ಲ. ಬಟ್ ನಮಗೇನು ಅದು ಆ್ಯಸ್ ಅ ಕಾಮನ್ ಪರ್ಸನ್ ಪೇಷಂಟ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಒಂದು ಚಿಕ್ಕ ಗುಳ್ಳೆ ಥರ ಇರ್ತದೆ, ಅದರಿಂದ ಪಸ್ ಅಥವಾ ಬ್ಲಡ್ ಬರ್ತದೆ, ಅದು ತಾನಾಗಿ ಹುಷಾರಾಗುತ್ತೆ, ಮತ್ತೆ ವಾಪಸ್ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಫಿಸ್ಟುಲಾ ಅಂತ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಇಟ್ಕೊಳ್ಬೋದು. ಓಕೆ ಡಾಕ್ಟರ್, ಇದು ಮೆಡಿಸನ್ ಇಂದಾನೇ ನಾವು ಕ್ಯೂರ್ ಮಾಡ್ಕೋಬಹುದಾ ಅಥವಾ ಅದಕ್ಕೆ ಸರ್ಜರಿ ಏನಾದರೂ ಮಾಡಬೇಕಾಗತ್ತಾ? ಅನ್ಫಾರ್ಚುನೇಟ್ಲಿ ಇವಾಗ ನೀವು ಫಿಶರು ಮತ್ತು ಪೈಲ್ಸ್ ಅಂತೆಲ್ಲ ಹೇಳ್ತೀವಿ, ಅದಕ್ಕೆಲ್ಲ ಮೆಡಿಕಲ್ ಮ್ಯಾನೇಜ್ಮೆಂಟು, ಸೆಲ್ಫ್ ಮ್ಯಾನೇಜ್ಮೆಂಟು ಆರಾಮಾಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಫಿಸ್ಟುಲಾ ಇಸ್ ಅ ಸರ್ಜಿಕಲ್ ಪ್ರಾಬ್ಲಮ್. ಅದು ಮಾತ್ರೆ ಔಷಧಿಗಳಿಂದ ಏನೂ ನಾವು ಸರಿಪಡಿಸೋಕ್ಕಾಗಲ್ಲ. ಮಾತ್ರೆ ಔಷಧಿಯಿಂದ ಅಂದರೆ ಅದರದ್ದು ಲಕ್ಷಣಗಳನ್ನ ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಮಾಡ್ಬೋದು ಅನ್ನೋದು ಬಿಟ್ಟರೆ ಅದನ್ನು ಪೂರ್ತಿಯಾಗಿ ಮಾತ್ರೆ ಔಷಧಿಗಳಿಂದ ಗುಣ ಮಾಡೋಕ್ಕಾಗಲ್ಲ. ಸರ್ಜರಿ ಮಾಡಬೇಕು. ಅದು ಡಿಫ್ರೆಂಟ್ ಅಪ್ರೋಚಸ್ ಇದೆ. ಸಿಂಪಲ್ ಫಿಸ್ಟುಲಾ, ಈಸಿ ಫಿಸ್ಟುಲಾ ಅಂದರೆ ಫಿಸ್ಟುಲಾಟಮಿ ಅಥವಾ ಫಿಸ್ಟುಲೆಕ್ಟಮಿ ಅಂದರೆ ಫಿಸ್ಟುಲಾ ಅನ್ನೋದನ್ನ ಪೂರ್ತಿ ತೆಗೆದುಬಿಡ್ಬೋದು, ಅದು ಪೂರ್ತಿಯಾಗಿ ಗುಣ ಆಗ್ತದೆ. ಫಿಸ್ಟುಲಾಟಮಿ ಅಂದರೆ ಜಸ್ಟ್ ಓಪನ್ ಮಾಡಿ ಬಿಟ್ಬಿಡ್ಬೋದು. ವಿ ಕ್ಯಾನ್ ಮೇಕ್ ದ ರೆಕ್ಟಲ್ ಕೆನಾಲ್ ಆರ್ ದ ಏನಲ್ ಕೆನಾಲ್ ಆ್ಯಂಡ್ ದ ಫಿಸ್ಟುಲಸ್ ಕ್ಯಾವಿಟಿ ಇಂಟು ದ ಸೇಮ್ ಸಿಸ್ಟಮ್, ಅದರಿಂದನೂ ಗುಣ ಆಗ್ತದೆ. ಇದು ರಿಲೇಟಿವ್ಲಿ ಸಿಂಪ್ಲರ್ ಸರ್ಜಿಕಲ್ ಪ್ರೊಸೀಜರ್ಸ್. ಈಗ ಕೆಲವು ಸಲ ಹೈ ಫಿಸ್ಟುಲಾ ಅಂತ ಇರ್ತದೆ. ಏನಲ್ ರೆಕ್ಟಲ್ ಸ್ಫಿಂಕ್ಟರ್ಸ್ ಅಂತ ಇರ್ತವೆ. ನಮಗೇನು ಮೋಷನ್ ಹೋಗೋದಾಗಲಿ, ಗಾಳಿ ಹೋಗೋದಾಗಲಿ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆ ಸ್ಫಿಂಕ್ಟರ್ಸ್ ಹೆಲ್ಪ್ ಮಾಡ್ತದೆ. ಕೆಲವು ಸಲ ಫಿಸ್ಟುಲಾಸ್ ದೇ ವಿಲ್ ಬಿ ಕ್ರಾಸಿಂಗ್ ಬೈ ಅಬೌವ್ ದ ಲೆವೆಲ್ ಆಫ್ ದ ಸ್ಫಿಂಕ್ಟರ್. ಲಿವೇಟರಿನ ಅಂತ ಇರ್ತದೆ, ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಫಿಂಕ್ಟರ್ಸ್ ಅಂತ ಇರ್ತವೆ. ಆ ಸ್ಫಿಂಕ್ಟರ್ಸ್ನ ಮೇಲ್ಭಾಗಕ್ಕೆ ಹೋಗಿ ಇಂಟರ್ನಲ್ ಓಪನಿಂಗ್ ಇರ್ತದೆ. ಅಂಥ ಸಮಯದಲ್ಲಿ ಫಿಸ್ಟುಲಾಟಮಿ ಅಥವಾ ಫಿಸ್ಟುಲೆಕ್ಟಮಿ ನಾವು ಮಾಡೋಕ್ಕೆ ಬರಲ್ಲ. ಮಾಡೋಕ್ಕೇನಾದ್ರು ನಾವು ಪ್ರಯತ್ನ ಮಾಡಿದ್ರೆ ಮೋಷನ್ ಹೋಗೋ ಕಂಟ್ರೋಲ್ 4 ಆಗಿಬಿಡ್ತದೆ. ಈಗ ಏನು ಗೊತ್ತಿಲ್ಲದೆ ಅಂಡರ್ ಗಾರ್ಮೆಂಟ್ ಎಲ್ಲ ವೆಟ್ ಆಗುತ್ತೆ, ಶುರು ಆಗ್ತದೆ. ಗಾಳಿ ಹೋಗುವಾಗ ಮೋಷನ್ ಹೋಗ್ಬಿಡುತ್ತೆ. ಈ ಥರದ್ದೊಂದು ಸನ್ನಿವೇಶ ಕ್ರಿಯೇಟ್ ಆಗಿಬಿಡ್ತದೆ. ಸೊ ದ ಸರ್ಜನ್ ವಿಲ್ ಬಿ ದ ರೈಟ್ ಜಡ್ಜ್ ವಾಟ್ ಟು ಬಿ ಡನ್ ಆನ್ ದ ಪೇಷಂಟ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಈಗ ಹಿಂಗೆ ಆಪ್ರೇಷನ್ ಮಾಡಿಬಿಟ್ರೆ ನಮ್ಮ ಕಂಟ್ರೋಲ್ ಹೋಗ್ಬಿಡುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಪೇಷಂಟು ಡಾಕ್ಟರ್ಗಳ ಹತ್ರ ಹೋಗುವಂಥದ್ದು ಬೇಡ. ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅಂತ ಅಂದ್ಬಿಟ್ಟು. ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಬೋದು. ಅದಕ್ಕೆ ಇವಾಗ ಸೆಟ್ ಆನ್ ಪ್ಲೇಸ್ಮೆಂಟ್ ಅಂತ ಅಂದ್ಬಿಟ್ಟು, ಈಗ ನೀವು ಆಯುರ್ವೇದಿಕ್ ಮೆಡಿಕೇಷನ್ಸಲ್ಲಿ ನಾವು ಹೋಗಿ ನೋಡುವಾಗ ಶಾರಸೂತ್ರ ಅಂತ ಒಂದು ಕಂಡೀಷನ್ ಇರ್ತದೆ. ಅದು ಮೆಡಿಕೇಟೆಡ್ ಥ್ರೆಡ್ಡು ಈ ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆವರೆಗೂ ಆ ಥ್ರೆಡ್ನ ಪಾಸ್ ಮಾಡಿಬಿಟ್ಟು ಅದನ್ನು ಗ್ರ್ಯಾಜುವಲ್ ಟೈಟನಿಂಗ್ ಮಾಡ್ತಾ ಹೋಗ್ತೀವಿ. ಗ್ರ್ಯಾಜುವಲ್ ಟೈಟನಿಂಗ್ ಮಾಡ್ತಾ ಹೋದರೆ ಒಳಗಡೆಯಿಂದ ಗಾಯ ಗುಣನೂ ಆಗ್ತಾ ಇರ್ತದೆ, ಸ್ಫಿಂಕ್ಟರ್ ಡ್ಯಾಮೇಜು ಆಗಲ್ಲ. ಸೊ ಆಟೋಮೆಟಿಕಲಿ ಫಿಸ್ಟುಲಾ ಕರೆಕ್ಷನ್ ಆಗ್ತದೆ. ಯಾವ ಸ್ಫಿಂಕ್ಟರ್ ಇಂಜುರೀಸು ಮತ್ತು ಮೋಷನ್ ಹೋಗದೇ ಇರುವಂಥ ಕಂಟ್ರೋಲ್ ಹೋಗ್ಬಿಡುವಂಥ ಪರಿಸ್ಥಿತಿ ಪೇಷಂಟಿಗೆ ಬರೋಲ್ಲ. ಇದೊಂದು ಅಡ್ವಾಂಟೇಜು. ಮೋಸ್ಟ್ ಅಡ್ವಾನ್ಸ್ಡ್ ಅಂದರೆ ವಾಫ್ಟ್ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ವಿಡಿಯೋ ಅಸಿಸ್ಟೆಡ್ ಫಿಸ್ಟುಲಾ ಅಬ್ಲೇಷನ್ ಅಂತ ಒಂದು ಟ್ರೀಟ್ಮೆಂಟ್ ಅಂತ ಮಾಡ್ತೀನಿ. ಆ ಪ್ರೊಸೀಜರಲ್ಲಿ ಹೆಂಗೆ ಅಂತಂದರೆ, ಈಗ ಫಿಸ್ಟುಲಾ ಹೊರಗಡೆಯಿಂದನೇ ಎಂಡೋಸ್ಕೋಪಿ ಹಾಕ್ಕೊಂಡು, ಆ ಟೆಲಿಸ್ಕೋಪ್ ಹಾಕ್ಕೊಂಡು ಫಿಸ್ಟುಲಸ್ ಟ್ರ್ಯಾಕ್ನ ಲೇಸರಲ್ಲಿ ಬರ್ನ್ ಮಾಡ್ತಾ ಬಂದುಬಿಡ್ಬೋದು. ಅದು ಪೂರ್ತಿ ಕ್ಲೋಸ್ ಆಗಿಬಿಡ್ತದೆ.
ಇಂಟರ್ನಲ್ ಓಪನಿಂಗ್ ಮಾತ್ರ ಒಂದು ಸ್ಟೇಪಲ್ ಹಾಕಿ ಕ್ಲೋಸ್ ಮಾಡ್ತೀವಿ, ಅಥವಾ ಕೆಲವು ಸಲ ಸೂಚರ್ ಮಾಡಿ ಕ್ಲೋಸ್ ಮಾಡಿಬಿಡ್ತೀವಿ. ದಟ್ ವಿಲ್ ಗಿವ್ ಅ ಪರ್ಮನೆಂಟ್ ರಿಲೀಫ್. ಕಾಂಪ್ಲೆಕ್ಸ್ ಫಿಸ್ಟುಲಾಗೆ ಐ ಪರ್ಸನಲಿ ಫೀಲ್ either set on or waft procedures are very good. Simpler procedures, simpler fistulaಗೆ simpler procedures like what I told, fistulotomy and fistulectomy ಅಂತ ಅಂದ್ಬಿಟ್ಟು ಎರಡು ಕಾಮನ್ ಈಸಿ ಡೇ ಕೇರ್ ಆ್ಯಕ್ಟಿವಿಟಿ, ಒಂದು ದಿವಸದಲ್ಲಿ ಇವತ್ತು ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು ಅನ್ನೋಂಥದ್ದು. ಮೋಸ್ಟ್ ಆಫ್ ದ ಏನೋರೆಕ್ಟಲ್ ಡಿಸಾರ್ಡರ್ಸ್ ಎಲ್ಲ ಡೇ ಕೇರ್ ಸರ್ಜರೀಸ್. ಓಕೆ ಡಾಕ್ಟರ್, ಇದರಿಂದ ಏನಾದರೂ ಡಿಸ್ಅಡ್ವಾಂಟೇಜ್ ಇರುತ್ತೆ? ಈಗ ಒಂದ್ಸಲ ಸರ್ಜರಿ ಮಾಡಿದ್ಮೇಲೆ ಮತ್ತೆ ಏನಾದರೂ ಕಾಂಪ್ಲಿಕೇಶನ್ ಆಗ್ಬೋದಾ ಅಥವಾ ಪ್ರಾಬ್ಲಮ್ ಆಗ್ಬೋದಾ, ಆ ಥರದ್ದು ಏನಾದರೂ ಇರುತ್ತಾ? ಅಥವಾ ನೀವು ಹೇಳಿದ ಹಾಗೆ ಅದೊಂದು ಸಿಂಪಲ್ ಪ್ರೊಸೀಜರು, ಆಮೇಲೆ ಒಬ್ಬ ವ್ಯಕ್ತಿ ಆರಾಮಾಗಿಬಿಡ್ತಾನೆ, ಮತ್ತು ಮೆಡಿಕೇಶನ್ ಲೈಫ್ ಸ್ಟೈಲಿಂದ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಹೇಗೆ? ಈಗ ಕಾಂಪ್ಲೆಕ್ಸ್ ಫಿಸ್ಟುಲಾ ಅಥವಾ ಹೈ ಫಿಸ್ಟುಲಾ ಅನ್ನೋದನ್ನ ಸ್ವಲ್ಪ ಸರ್ಜನ್ಸು ಅಗ್ರೆಸಿವ್ ಆಗಿ ಟ್ರೀಟ್ ಮಾಡೋಕ್ಕೆ ಹೋದರೆ ಅದು ಪಾಸಿಬಿಲಿಟಿ ಆಫ್ ಇನ್ಕಾಂಟಿನೆನ್ಸ್ ಅಂತಂದರೆ ಮೋಷನ್ ಹೋಗೋದು ಕಂಟ್ರೋಲ್ ಹೋಗುವಂಥ ಒಂದು ಸಾಧ್ಯತೆ ಇರ್ತದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಫ್ ದ ಸರ್ಜನ್ ಈಸ್ ಟ್ರೀಟಿಂಗ್ 99.9% ಆಫ್ ದ ಟೈಮ್ಸ್ ವಿಲ್ ಬಿ ವಿಜಿಲೆಂಟ್. ಅಂದರೆ ಜೋಪಾನವಾಗಿ ಅವ್ರು ಮ್ಯಾನೇಜ್ ಮಾಡಿ ಅವರಿಗೆ ಮತ್ತೊಂದು ಸಲ ಸರ್ಜರಿ ಬರೋಕ್ಕೆ ಹೇಳ್ಬೋದೇ ಹೊರತು ಆ ಸ್ವಿಂಕ್ಟರ್ಸ್ನ ಡ್ಯಾಮೇಜ್ ಮಾಡುವಂಥ ಪರಿಸ್ಥಿತಿಗೆ ಹೋಗಲ್ಲ ಡಾಕ್ಟರ್ಗಳು. ಅಗ್ರೆಸಿವ್ ಆಗಿ ಮ್ಯಾನೇಜ್ ಮಾಡಲ್ಲ, ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ ಮಾಡ್ತಾರೆ, ಸೊ ದಟ್ ದೇ ಕ್ಯಾನ್ ಗಿವ್ ಕ್ವಾಲಿಟಿ ಲೈಫ್ ಟು ದ ಪೇಷಂಟ್. ಆ ಒಂದು ಕಾಳಜಿ ಎಲ್ಲ ಸರ್ಜನ್ಗಳಲ್ಲೂ ಇರುತ್ತೆ. ಓಕೆ, ಈ ಫಿಸ್ಟುಲಾ ಸಮಸ್ಯೆ ಬಗ್ಗೆ ಯಾವ ರೀತಿ ಅದನ್ನು ಟ್ರೀಟ್ ಮಾಡಬಹುದು, ಇವತ್ತಿನ ದಿನದಲ್ಲಿ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಯಾವುದೇ ಅನಾರೋಗ್ಯ ಸಮಸ್ಯೆ ಇರಲಿ, ಇವತ್ತಿನ ಮಟ್ಟಿಗೆ ಸಾಕಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ. ಆದರೆ ಅರ್ಲಿ ಸ್ಟೇಜಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಏನಾದರೂ ನಿಮಗಿದ್ರೆ ಅಥವಾ ನೀವು ಫಿಸ್ಟುಲಾ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.